ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ 2025ನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಕ್ರಾಪ್ ಇನ್ಶೂರೆನ್ಸ್ ಅಂದರೆ ಮುಂಗಾರು ಬೆಳೆ ವಿಮೆಗಾಗಿ ಸರ್ಕಾರವು ರೈತರಿಂದ ಅರ್ಜಿಯನ್ನು ಕರೆದಿದೆ. ಇನ್ನು ಈ ಬೆಳೆ ವಿಮೆ ಅನ್ನೋದು ಜಿಲ್ಲೆಯಿಂದ ಜಿಲ್ಲೆಗೆ ಭಿನ್ನವಾಗಿರುತ್ತೆ. ನಿಮ್ಮ ಹಳ್ಳಿಯಲ್ಲಿ ಯಾವ ಬೆಳೆಗೆ ಎಷ್ಟು ವಿಮೆ ಸಿಗುತ್ತೆ ಅನ್ನೋದನ್ನ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಅದನ್ನು ಹೇಗೆ ಮೊಬೈಲ್ನಲ್ಲಿ ನೋಡ್ಕೋಬೋದು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳೇನು ಹಾಗೂ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಹಾಗೂ ಯಾವ್ಯಾವ ಬೆಳೆಗೆ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಯಾವುದು ಮುಂತಾದವುಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರತಿ ವರ್ಷ ರೈತರು ನೈಸರ್ಗಿಕ ವಿಪತ್ತುಗಳು, ಅತಿಯಾದ ಮಳೆ ಅಥವಾ ಬರದಂತಹ ಪರಿಸ್ಥಿತಿಗಳಲ್ಲಿ ಬೆಳೆ ನಷ್ಟ ಅನುಭವಿಸುತ್ತಾರೆ. ಇಂತಹ ಸಮಯದಲ್ಲಿ ಕೃಷಿಕರ ಆರ್ಥಿಕ ಸುರಕ್ಷತೆಗೆ ಆಸರೆಯಾಗುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಈ ಯೋಜನೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಜಾರಿಗೆ ಬರುತ್ತಿದ್ದು, ಪ್ರತಿ ಜಿಲ್ಲೆಯಲ್ಲಿ ಹೋಬಳಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಾನ್ವಯವಾಗಲಿದೆ. ಎಲ್ಲ ರೈತರು ಯೋಜನೆ ಲಾಭ ಪಡೆಯಬಹುದು. ಯೋಜನೆಯ ಮುಖ್ಯ ಉದ್ದೇಶಗಳು: ರೈತರಿಗೆ ಬೆಳೆ ಹಾನಿಯಿಂದ ಉಂಟಾಗುವ ಆರ್ಥಿಕ ನಷ್ಟದ ಪರಿಹಾರ, ವಿಮೆ ಆಧಾರಿತ ಬೆಳೆಯ ರಕ್ಷಣೆ ಮೂಲಕ ಕೃಷಿಯಲ್ಲಿ ಭದ್ರತೆ, ಬಂಡವಾಳ ಹೂಡಿಕೆ ಮತ್ತು ಮರು ಬಿತ್ತನೆಗೆ ಸಹಾಯ, ರೈತ ಆತ್ಮಹತ್ಯೆ, ಸಾಲದ ಒತ್ತಡ ತಡೆಯುವ ಗುರಿ. ವಿಮೆಗೆ ಅರ್ಹವಾದ ಪ್ರಮುಖ ಬೆಳೆಗಳು ಮತ್ತು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕಗಳು. ಕೆಲವು ಬೆಳೆಗಳನ್ನ ಕೊಟ್ಟಿದ್ದಾರೆ, ಯಾವ್ಯಾವ ಬೆಳೆಗಳಿಗೆ ಕ್ರಾಪ್ ಇನ್ಶೂರೆನ್ಸ್ ಲಭ್ಯ ಇದೆ ಅಂತ. 2025-26ನೇ ಸಾಲಿನ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಒಟ್ಟು 36 ಅಧಿಸೂಚಿತ ಬೆಳೆಗಳು ವಿಮೆಗೆ ಅರ್ಹವಾಗಿದ್ದು, ಕೆಲವು ಪ್ರಮುಖ ಬೆಳೆಗಳು ಹಾಗೂ ಬೆಳೆವಾರು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ವಿವರ ಹೀಗಿದೆ. ಇಲ್ಲಿದೆ ನೋಡಿ: ಸೂರ್ಯಕಾಂತಿ 16 ಆಗಸ್ಟ್, ಮುಸುಕಿನ ಜೋಳ 31 ಜುಲೈ, ಭತ್ತ 31 ಜುಲೈ, ಜೋಳ 31 ಜುಲೈ, ನೆಲಗಡಲೆ 31 ಜುಲೈ, ನವಣೆ 31 ಜುಲೈ, ಸಜ್ಜೆ 31 ಜುಲೈ, ತೊಗರಿ 31 ಜುಲೈ, ರಾಗಿ 31 ಜುಲೈ, ಈರುಳ್ಳಿ, ಹತ್ತಿ 15 ಜುಲೈ, ಟೊಮೆಟೊ 30 ಜೂನ್, ಎಳ್ಳು ಮತ್ತು 30 ಜೂನ್. ಟೊಮೆಟೊ ಎಳ್ಳು ಈ ಮಂತ್ ಎಂಡಿಂಗ್ ಡೇಟು. ನಿಮಗೆ ಎಲ್ಲ ಬೆಳೆಗಳಿಗೂ ಜುಲೈ ಹಾಗೂ ಆಗಸ್ಟ್ ಟೈಮ್ ಇದೆ. ನಿಮ್ಮ ಹಳ್ಳಿಯಲ್ಲಿ ಯಾವ ಬೆಳೆಗಳಿಗೆ ವಿಮೆ ಲಭ್ಯ ಎಂಬುದನ್ನು ತಿಳಿಯುವುದು ಹೇಗೆ? ಸರ್ಕಾರದ ಅಧಿಕೃತ ವೆಬ್ಸೈಟ್. ಈ ವೆಬ್ಸೈಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೀವಿರೋ ಪ್ರದೇಶದಲ್ಲಿ ಅಂದರೆ ಡಿಸ್ಟಿಕ್ಕಿಂದ ಡಿಸ್ಟಿಕ್ಗೆ ಕ್ರಾಪ್ ಇನ್ಶೂರೆನ್ಸ್ ಚೇಂಜ್ ಇರುತ್ತೆ. ನಿಮ್ಮ ಹಳ್ಳಿಯಲ್ಲಿ ಯಾವ ಯಾವ ಬೆಳೆಗಳಿಗೆ ವಿಮಾ ಸೌಲಭ್ಯ ಸಿಗುತ್ತೆ ಅನ್ನೋದನ್ನ ನೀವು ಮನೇಲಿ ಕೂತ್ಕೊಂಡು ಚೆಕ್ ಮಾಡ್ಕೋಬೋದು. ಈ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಅದಲ್ಲಿ ನಿಮ್ಮದು ಪ್ರದೇಶ, ನಿಮ್ಮ ತಾಲೂಕು, ಡಿಸ್ಟಿಕ್ ಹಾಕ್ಬಿಟ್ರೆ ನಿಮ್ಮ ಊರಲ್ಲಿ ಯಾವ್ಯಾವ ಬೆಳೆಗಳಿಗೆ ಕ್ರಾಪ್ ಇನ್ಶೂರೆನ್ಸ್ ಸಿಗುತ್ತೆ ಅನ್ನೋ ಮೊಬೈಲ್ ಕೂತ್ಕೊಂಡು ನೋಡ್ಕೋಬೋದು. ಅದನ್ನ ಹೇಗೆ ಅಂತ ಮೊಬೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರೋ ಲಿಂಕ್ನ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ವರ್ಷ ಅನ್ನೋದು ಆಯ್ಕೆ ಮಾಡ್ಕೋಬೇಕಾಗುತ್ತೆ, 2025-26. ಹಾಗೂ ಇಲ್ಲಿಗೆ ಬಂದರೆ ನೀವು ಕಾರ್ಯಕ್ರಮ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮುಂದೆ ಗೋ ಅಂತ ಕೊಡಿ. ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಾರ್ಮರ್ಸ್ ಕಾಲಮ್ ಅಂತಿದೆ ನೋಡಿ. ಈ ಫಾರ್ಮರ್ಸ್ ಕಾಲಮಲ್ಲಿ ಕ್ರಾಪ್ ಯು ಕೇರ್ ಇನ್ಶೂರೆನ್ಸ್ ಅಂತಿದೆ ನೋಡಿ. ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಕೇಳುತ್ತೆ ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು, ಹೋಬಳಿ, ವಿಲೇಜ್ ಅಂತ. ಎಕ್ಸಾಂಪಲ್ ಆಗಿ ಬನ್ನಿ, ಟ್ರೈ ಮಾಡೋಣ. ನಾನೀಗ ಸದ್ಯಕ್ಕೆ ಮೈಸೂರು ಅಂತ ತಗೋತೀನಿ. ಮೈಸೂರು ತಾಲೂಕು ನಂಜನಗೂಡು ಅಂತ ಹಾಕ್ತೀನಿ. ನೆಕ್ಸ್ಟು ಹೋಬಳಿ ಕಸಬಾ ಹೋಬಳಿ ಅಂತಲೇ ಕೊಡ್ತೀನಿ. ಆ್ಯಕ್ಚುಲಿ ನನಗೆ ಇದು ಮೈಸೂರು ಬಗ್ಗೆ ಅಷ್ಟೇ ಐಡಿಯಾ ಇಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ ನಿಮಗೆ. ನೀವು ನಿಮ್ಮ ಪ್ರದೇಶದಲ್ಲೇ ಹೇಗೆ ನಿಮ್ಮ ಪ್ರದೇಶದಲ್ಲಿ ಯಾವ್ಯಾವ ಬೆಳೆಗಳಿಗೆ ಕ್ರಾಪ್ ಇನ್ಶೂರೆನ್ಸ್ ಸಿಗುತ್ತೆ ಅನ್ನೋದನ್ನು ನೀವು ಮೊಬೈಲೇ ಕೂತ್ಕೊಂಡು ಹೇಗೆ ಚೆಕ್ ಮಾಡಿದೆ ಅಂತ ನಾನು ಜಸ್ಟ್ ಎಕ್ಸಾಂಪಲ್ ಹಾಕ್ತಿದ್ದೀನಿ. ನೆಕ್ಸ್ಟ್ ವಿಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟು ಡಿಸ್ಕ್ಲೇಮರ್ ಕೊಡಿ. ಇಲ್ಲಿ ನೋಡಿ ಬರುತ್ತೆ, ನಂಜನಗೂಡಲ್ಲಿ ನಿಮಗೆ ಇಷ್ಟು ಬೆಳೆಗಳಿಗೆ ಟರ್ಮರಿಕು, ಅಲಸಂಡೆ, ಬ್ಲ್ಯಾಕ್ ಗ್ರಾಮು, ಸಾಸ್ಮೆ, ಟೊಮೆಟೊ, ಪಿಜನ್ ಪೀ, ಮಜೈ, ರಾಗಿ, ಸನ್ಫ್ಲವರ್, ಇಷ್ಟು ಬೆಳೆಗಳಿಗೆ ನಿಮಗೆ ಕ್ರಾಪ್ ಇನ್ಶೂರೆನ್ಸ್ ಸಿಗುತ್ತೆ. ಚೆಕ್ ಮಾಡ್ಕೋಬೋದು ನೀವು, ಅದನ್ನು ನಿಮ್ಮ ಮೊಬೈಲೇ ಚೆಕ್ ಮಾಡ್ಕೋಬೋದು. ಅರ್ಜಿಯನ್ನು ಎಲ್ಲಿ ಸಲ್ಲಿಸಬಹುದು? ಗ್ರಾಮ್ 1, ಕರ್ನಾಟಕ 1,
ಬ್ಯಾಂಕ್ ಅಥವಾ ಅರ್ಹ ಸೇವಾ ಕೇಂದ್ರಗಳು, ಸ್ಥಳೀಯ ಕೃಷಿ ಇಲಾಖೆ ಕಚೇರಿಗಳ ಮೂಲಕ ರೈತರು ಅರ್ಜಿ ಸಲ್ಲಿಸಬಹುದಾಗಿದೆ. ಆನ್ಲೈನ್ನಲ್ಲಿ ರೈತರು ತಮ್ಮದೇ ಮೊಬೈಲ್ ಮೂಲಕವೂ ಅರ್ಜಿ ಸಲ್ಲಿಸಬಹುದು. ಇನ್ನು ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳು ನೋಡೋದಾದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಬ್ಯಾಂಕ್ ಪಾಸ್ಬುಕ್, ಜಮೀನಿನ ಪಹಣಿ, ರೈತರ ಪಾಸ್ಪೋರ್ಟ್ ಸೈಜ್ 2 ಫೋಟೋಸ್, OTP ಪಡೆಯಲು ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್.